ನಮಸ್ಕಾರ ಸ್ನೇಹಿತರೆ. ನವರಾತ್ರಿಗಳಲ್ಲಿ ಎರಡನೇ ದಿನವಾದ ಇವತ್ತು ಆಶ್ವಯುಜ ಶುದ್ಧ ವಿಧಿಯ ದಿನ. ಅಂದರೆ ಮಂಗಳವಾರದಂದು ದೇವಿಯನ್ನು ಯಾವ ರೀತಿ ಅಲಂಕರಿಸಬೇಕು, ಯಾವ ನೈವೇದ್ಯವನ್ನು ಸಮರ್ಪಿಸಬೇಕು, ಯಾವ ಬಣ್ಣದ ವಸ್ತ್ರವನ್ನು ದೇವಿಗೆ ಉಡಬೇಕು, ಯಾವ ಮಂತ್ರವನ್ನು ಜಪಿಸಬೇಕು, ಇವೆಲ್ಲದರ ಜೊತೆಗೆ ದೇವಿ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ನವರಾತ್ರಿಯ ಎರಡನೇ ದಿನದಂದು ಗಾಯತ್ರಿ ದೇವಿಯ ರೂಪದಲ್ಲಿ ದೇವಿ ದರ್ಶನ ಕೊಡುತ್ತಾಳೆ. ದೇವಿಯನ್ನು ನಾವು ಪೂಜಿಸಲು ಬಳಸಬೇಕಾದ ಮಂತ್ರ ಮುಕ್ತಾ ವಿದ್ರುಮ ಹೇಮನಿಲಾ ಧವಳಛಾಯೆ ಮುಖೈ ಸ್ತ್ರೀ ಕ್ಷಣಾಯೆ ಯುಕ್ತಂ ಇಂದು ಕಲಾ ನಿಬದ್ಧ ಮಕುಟಂ ತತ್ವಾರ್ಥ ವರ್ಣಾತ್ಮಿಕಂ ಗಾಯತ್ರಿ ವರದಾಭಯ ಅಂಗುಸ ಕಾಸ ಶುಭ್ರಂ ಕಪಾಲಂ ಗದಂ ಶಂಕಂ ಚಕ್ರಂ ಅತರಾವಿಂದ ಯುಗಲಂ ಹಸ್ತೈರ್ವಹಂತಿಂ ಭಜೆ. ಪಂಚಭೂತಗಳಿಗೆ ಅಧಿಪತಿಯಾಗಿ ದಶ ದಿಕ್ಕುಗಳಲ್ಲಿ ವ್ಯಾಪಿಸಿರುವೆ ಎಂಬುದಕ್ಕೆ ಸೂಚನೆಯಾಗಿ ಪ್ರಕೃತಿ ಸ್ವರೂಪಕ್ಕೆ ಸಂಕೇತವಾಗಿ ನಿಂತಿರುವ ತಾಯಿ ಗಾಯತ್ರಿ ಮಾತೆ. ಮುತ್ತು, ಹವಳ, ಚಿನ್ನ, ನೀಲಿ ಹಾಗೂ ಧವಳ ಎಂಬ 5 ರೀತಿಯಾದ ಪಂಚವರ್ಣ ಕಾಂತಿಗಳನ್ನು ಹೊಂದಿರುವವಳೇ ಗಾಯತ್ರಿ. ಗಾಯತ್ರಿ ದೇವಿಯು ಸಕಲ ವೇದಗಳ ಸ್ವರೂಪ. ಎಲ್ಲಾ ಮಂತ್ರಗಳಿಗೆ ಮೂಲ ಶಕ್ತಿ ಗಾಯತ್ರಿ. ತ್ರಿಮೂರ್ತಿಗಳ ಮಡದಿಗಳಾದ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ದೇವಿಯ ಅಂಶವೇ ಗಾಯತ್ರಿ. ಈಗ ನಾವು ಗಾಯತ್ರಿ ದೇವಿಯ ಜನ್ಮ ರಹಸ್ಯವನ್ನು ನೋಡೋಣ. ಪೂರ್ವದಲ್ಲಿ ಎಲ್ಲಾ ದೇವಾನುದೇವತೆಗಳು ಕೂಡ ಬ್ರಹ್ಮ ಲೋಕಕ್ಕೆ ಹೋಗಿ ಅಲ್ಲಿ ಸರಸ್ವತಿ ದೇವಿ ವೀಣೆ ನುಡಿಸುತ್ತಿದ್ದರೆ ಬ್ರಹ್ಮದೇವರ ಸಮೇತ ಎಲ್ಲರೂ ಅದನ್ನು ಕೇಳಿ ತೃಪ್ತಿ ಪಡುತ್ತಿದ್ದರು. ಒಂದು ದಿನ ಸರಸ್ವತಿ ದೇವಿಯು ಬ್ರಹ್ಮದೇವರ ಸಭೆಗೆ ಬರಲು ತಡವಾಯಿತು. ಅದರಿಂದ ಕೋಪಗೊಂಡ ಬ್ರಹ್ಮದೇವರು ನನಗೊಂದು ಸುಂದರವಾದ ಕನ್ಯೆಯನ್ನು ಕೊಡಿ ಎಂದು ಶಿವ ಹಾಗೂ ವಿಷ್ಣುವನ್ನು ಕೇಳಿದಾಗ ಅವರು ತ್ರಿದೇವಿಗಳಾದ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ದೇವಿಯ ಅಂಶಗಳಿಂದ ಒಂದು ಸುಂದರವಾದ ಕನ್ಯೆಯನ್ನು ಸೃಷ್ಟಿಸಿದರು. ಆಕೆಯೇ ಗಾಯತ್ರಿ ದೇವಿ. ಆಗ ಬ್ರಹ್ಮದೇವರು ಆಕೆಯನ್ನು ವಿವಾಹವಾದರು ಎಂದು ಒಂದು ಪುರಾಣ ಕತೆ ಹೇಳುತ್ತದೆ. ಇದರ ಪ್ರಕಾರ ಬ್ರಹ್ಮದೇವರ ಮೊದಲನೇ ಹೆಂಡತಿ ಸರಸ್ವತಿಯಾದರೆ ಎರಡನೇ ಹೆಂಡತಿ ಗಾಯತ್ರಿ. ಗಾಯತ್ರಿ ದೇವಿಯ ಹೆಸರಿನಲ್ಲಿ ಗಾ ಅಂದರೆ ಗಾನ ಅಥವಾ ಸಂಗೀತ, ಯತ್ರಿ ಅಂದರೆ ರಕ್ಷಿಸುವವಳು ಎಂದು ಅರ್ಥ. ಹಾಗಾಗಿ ಆಕೆ ಸಂಗೀತವನ್ನು ಕಾಪಾಡುವ ಲೋಕಮಾತೆ. ಇಲ್ಲಿ ಸಂಗೀತ ಅಂದರೆ ಬರೀ ಹಾಡುಗಳು ಮಾತ್ರವಲ್ಲದೆ ವೇದಗಳು, ಮಂತ್ರಗಳು ಕೂಡ ಸೇರಿಕೊಳ್ಳುತ್ತದೆ. ಆ ಮಂತ್ರಗಳನ್ನು ಪಠಿಸುವ ಮನುಷ್ಯರು ಕೂಡ ಆ ಗುಂಪಿಗೆ ಸೇರುತ್ತಾರೆ. ಗಾಯತ್ರಿ ದೇವಿಯು ಮುಕ್ತ ಅಂದರೆ ಮುತ್ತು, ವಿದ್ರುಮ ಅಂದರೆ ವೈಡೂರ್ಯ, ಹೇಮ ಅಂದರೆ ಚಿನ್ನ, ನೀಲ ಅಂದರೆ ನೀಲಿ, ಧವಳ ಅಂದರೆ ಬಿಳಿ ವರ್ಣದ ಸಮೇತ 5 ಬಣ್ಣದ ಮುಖಗಳನ್ನು ಹೊಂದಿದ್ದು ದರ್ಶನ ಕೊಡುವ ಸಂಧ್ಯಾವಂದನೆಯ ಅಧಿಷ್ಠಾನ ದೇವತೆಯಾದ ಗಾಯತ್ರಿ ದೇವಿಯನ್ನು ನಾವು ಪೂಜಿಸಿದರೆ ನಮ್ಮ ಎಲ್ಲಾ ಕಷ್ಟಗಳು ಈಡೇರುತ್ತದೆ. ದೇವಿಯ 5 ಮುಖಗಳಲ್ಲಿ ಒಂದು ಗಾಯತ್ರಿ ದೇವಿಯಾದರೆ ಉಳಿದ 4 ಮುಖಗಳು ಚತುರ್ವೇದಗಳನ್ನು ಅಂದರೆ 4 ವೇದಗಳಾದ ಋಗ್ವೇದ, ಸಾಮವೇದ, ಯಜುರ್ವೇದ ಹಾಗೂ ಅಥರ್ವಣ ವೇದವನ್ನು ಸೂಚಿಸುತ್ತದೆ. ಹಾಗಾಗಿ ಗಾಯತ್ರಿ ದೇವಿಯು ವೇದ ಮಾತೆಯೆಂದು ಕರೆಯಲ್ಪಡುತ್ತಾಳೆ. ಆಕೆಯ 5 ಮುಖಗಳಿಗೆ ಸಮಾನವಾಗಿ 10 ಕೈಗಳನ್ನು ಹೊಂದಿದ್ದು ಅವುಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ಆಯುಧಗಳಾದ ಶಂಖ, ಚಕ್ರ, ಗದೆ, ಪಾಶ, ಅಂಕುಶ, ಕಶ, ತಾವರೆ, ಕಮಂಡಲ, ಜಪಮಾಲೆ ಮುಂತಾದ ಆಯುಧಗಳನ್ನು ಹಿಡಿದಿರುತ್ತಾಳೆ. ದೇವಿಯ ಮುಖದಲ್ಲಿ ಅಗ್ನಿ, ಶಿರಸ್ಸಿನಲ್ಲಿ ಬ್ರಹ್ಮದೇವರು, ಹೃದಯದಲ್ಲಿ ಮಹಾವಿಷ್ಣು, 3ನೇ ಕಣ್ಣಿನಲ್ಲಿ ಪರಮೇಶ್ವರ ವಾಸವಿರುತ್ತಾರೆ. ಹಾಗಾಗಿ ಈಕೆ ತ್ರಿಮೂರ್ತಿಗಳಿಗೆ ಸಮಾನವಾದ ದೇವತೆ ಎಂದು ಕರೆಯಲ್ಪಡುತ್ತಾಳೆ. ಗಾಯತ್ರಿ ದೇವಿಯು ಹಂಸ ವಾಹನದ ಮೇಲೆ ಕುಳಿತಿರುತ್ತಾಳೆ. ಅದು ಶಾಂತಿಯನ್ನು ಸೂಚಿಸಿ ನಮ್ಮ ಮನಸ್ಸಿಗೆ ಪ್ರಶಾಂತತೆ ಉಂಟು ಮಾಡುತ್ತದೆ. ಅದೇ ರೀತಿ ಗಾಯತ್ರಿ ದೇವಿಯು ಕೆಂಪು ತಾವರೆಯ ಮೇಲೆ ಕುಳಿತಿರುತ್ತಾಳೆ. ಇದು ಸೌಭಾಗ್ಯ ಹಾಗೂ ಸಂಪತ್ತನ್ನು ಸೂಚಿಸುತ್ತದೆ. ಹಾಗೆ ಗಾಯತ್ರಿ ದೇವಿಯ 5 ಮುಖಗಳು ಪಂಚಭೂತಗಳಾದ ಭೂಮಿ, ಆಗಸ, ಬೆಂಕಿ, ನೀರು ಹಾಗೂ ಗಾಳಿಯನ್ನು ಸೂಚಿಸುತ್ತದೆ. ತ್ರಿನೇತ್ರನಾದ ಶಿವನಂತೆ ಗಾಯತ್ರಿ ದೇವಿಯೂ ಸಹ ತ್ರಿಯಕ್ಷಿಣಿ ಅಂದರೆ 3 ಕಣ್ಣುಗಳನ್ನು ಹೊಂದಿರುತ್ತಾಳೆ. ಮನುಷ್ಯರಲ್ಲೂ ಕೂಡ 2 ಕಣ್ಣುಗಳ ಜೊತೆಗೆ
ಮೂರನೆಯದಾದ ಜ್ಞಾನ ನೇತ್ರ ಕೂಡ ಇರುತ್ತದೆ. ಅದು ಮಹರ್ಷಿಗಳಿಗೆ ಮಾತ್ರ ಕೆಲಸ ಮಾಡುತ್ತದೆ. ನಾವದನ್ನು ಜಾಗೃತಗೊಳಿಸಬೇಕು ಅಂದರೆ ಮೊದಲು ನಮ್ಮಲ್ಲಿರುವಂತ ಎಲ್ಲಾ ಚಕ್ರಗಳನ್ನು ಎಚ್ಚರಗೊಳಿಸಬೇಕು. ಸೂರ್ಯನನ್ನು ಹಾಗೂ ಸೂರ್ಯನ ಕಾಂತಿಯನ್ನು ಆರಾಧಿಸುವ ಗಾಯತ್ರಿ ಮಂತ್ರವು ಬ್ರಹ್ಮ ಋಷಿ ವಿಶ್ವಾಮಿತ್ರರು ಮನುಕುಲಕ್ಕೆ ಕೊಟ್ಟಿರುವಂತ ಬಹುಮಾನ. ಬ್ರಹ್ಮದೇವರ ತೇಜಸ್ಸಿನಿಂದ ಜನಿಸಿದ ಬ್ರಾಹ್ಮಣರಿಗೆ ಮಾತ್ರವೇ ಗಾಯತ್ರಿ ಮಂತ್ರ ಜಪಿಸಲು ಪುರಾಣಗಳಲ್ಲಿ ಅರ್ಹತೆ ಕೊಡಲಾಗಿದೆ. ಗಾಯತ್ರಿ ಮಂತ್ರವನ್ನು ಎಲ್ಲೂ ಕೂಡ ಬರೆಯಬಾರದು, ಎಲ್ಲರಿಗೂ ಕೇಳಿಸುವಂತೆ ಜೋರಾಗಿ ಓದಬಾರದು, ಮನಸ್ಸಿನಲ್ಲಿ ಮಾತ್ರವೇ ಜಪ ಮಾಡಬೇಕು. ಆದ್ದರಿಂದಲೇ ಉಪನಯನದ ಸಮಯದಲ್ಲೂ ಕೂಡ ಅರ್ಚಕರು ಗಾಯತ್ರಿ ಮಂತ್ರವನ್ನು ಉಪದೇಶಿಸುವಾಗ ಒಂದು ಬಟ್ಟೆಯನ್ನು ತಲೆಯ ಮೇಲೆ ಇಬ್ಬರು ಹಾಕಿಕೊಂಡು ಕಿವಿಯಲ್ಲಿ ಮಾತ್ರವೇ ಮಂತ್ರೋಪದೇಶ ಮಾಡುತ್ತಾರೆ. ಮೊದಲಿಗೆ ಮಂತ್ರ ಅನ್ನುವ ಪದದ ಅರ್ಥವೇ ರಹಸ್ಯ. ಆದಿಶಂಕರಾಚಾರ್ಯರು ಗಾಯತ್ರಿ ದೇವಿಯನ್ನು ಅನಂತ ಶಕ್ತಿ ಸ್ವರೂಪಿಣಿ ಎಂದು ಕರೆದಿದ್ದಾರೆ. ಬೆಳಗಿನ ಜಾವದಲ್ಲಿ ಗಾಯತ್ರಿಯಾಗಿ, ಮಧ್ಯಾಹ್ನ ಸಾವಿತ್ರಿಯಾಗಿ, ಸಂಜೆ ಸರಸ್ವತಿಯಾಗಿ ದೇವಿ ಉಪಾಸಕರಿಂದ ಪೂಜೆ ಪಡೆಯುತ್ತಾಳೆ. ಸಕಲ ದೇವತಾ ಮಂತ್ರಗಳಿಗೂ ಕೂಡ ಈ ಗಾಯತ್ರಿ ಮಂತ್ರದ ಜೊತೆಗೆ ಅನುಬಂಧವಿದೆ. ಆದ್ದರಿಂದಲೇ ಪ್ರತಿ ದೇವತೆಯ ಮೂಲ ಮಂತ್ರದ ಜೊತೆಗೆ ಗಾಯತ್ರಿ ದೇವಿಯನ್ನು ಸೇರಿಸಿ ಉಪಾಸನೆ ಮಾಡಲಾಗುತ್ತದೆ. ಅದೇ ರೀತಿ ಎಲ್ಲಾ ದೇವತೆಗಳಿಗೆ ನೈವೇದ್ಯ ಮಾಡುವಾಗ ಉಪಯೋಗಿಸುವಂತ ಮಂತ್ರದಲ್ಲೂ ಕೂಡ ಗಾಯತ್ರಿ ದೇವಿಯನ್ನು ಸೇರಿಸಿ ಬಳಿಕವೇ ಅವರಿಗೆ ನೈವೇದ್ಯ ಮಾಡಲಾಗುತ್ತದೆ. ವರದಾಭಯ ಹಸ್ತಗಳನ್ನು ಧರಿಸಿ ಗಾಯತ್ರಿ ದೇವಿ ನಮಗೆ ದರ್ಶನ ಕೊಡುತ್ತಾರೆ. ಗಾಯತ್ರಿ ದೇವಿಯನ್ನು ಪೂಜಿಸಿದರೆ ಅನಂತ ಮಂತ್ರಶಕ್ತಿ ಪ್ರಾಪ್ತಿಯಾಗುತ್ತದೆ. ಗಾಯತ್ರಿ ದೇವಿಯ ಉಪಾಸನೆಯಿಂದ ಮಂತ್ರಸಿದ್ಧಿ, ಬ್ರಹ್ಮಜ್ಞಾನ ಹಾಗೂ ಬುದ್ಧಿ ಚುರುಕಾಗುತ್ತದೆ. ಗಾಯತ್ರಿ ದೇವಿಯ ಮಂತ್ರ ಜಪವು ಚತುರ್ವೇದಗಳನ್ನು ಓದಿದ ಫಲ ಕೊಡುತ್ತದೆ. ಗಾಯತ್ರಿ ದೇವಿಯ ದರ್ಶನ ಪಡೆದರೆ ಆರೋಗ್ಯ, ತೇಜಸ್ಸು ಹಾಗೂ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಇನ್ನು ನವರಾತ್ರಿಯ ಈ 2ನೇ ದಿನದಂದು ದೇವಿಗೆ ಪುಳಿಯೋಗರೆ, ತೆಂಗಿನಕಾಯಿ ಅನ್ನ, ಶುಂಠಿ ಹಾಕಿ ತಯಾರಿಸಿದಂತ ಉದ್ದಿನ ವಡೆಯನ್ನು ನೈವೇದ್ಯ ಮಾಡಲಾಗುವುದು. ವೇದಗಳನ್ನು ಓದಿರುವ ಬ್ರಾಹ್ಮಣರು ಅರ್ಚನೆ ಮಾಡಿ ಗಾಯತ್ರಿ ಸ್ತೋತ್ರವನ್ನು ಓದಬೇಕು. ಅದೇ ರೀತಿ ಇವತ್ತು ಗಾಯತ್ರಿ ದೇವಿಯ ಅಷ್ಟೋತ್ತರ ಶತನಾಮಾವಳಿ ಓದುವುದರಿಂದ ಸಕಲ ಶುಭ ಉಂಟಾಗುತ್ತದೆ. ಹಾಗೆ ಇವತ್ತು ದೇವಿಗೆ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು. ಇನ್ನು ಇವತ್ತು ದೇವಿ ನಮಗೆ ಕೇಸರಿ ಬಣ್ಣ ಅಂದರೆ ಆರೆಂಜ್ ಕಲರ್ ಸೀರೆಯಲ್ಲಿ ದರ್ಶನ ಕೊಡುತ್ತಾರೆ. ಹಾಗೆ ಇವತ್ತು ದೇವಿಯನ್ನು ತಾವರೆ ಹೂವುಗಳಿಂದ ಪೂಜಿಸಿದರೆ ವಿಶೇಷವಾದ ಫಲ ಸಿಗುತ್ತದೆ. ಈ ದಿನದಂದು ದೇವಿಯನ್ನು ಪೂಜಿಸುವ ಸಮಯದಲ್ಲಿ ಭಕ್ತರು ಕೆಂಪು, ಕಪ್ಪು ಹಾಗೂ ತಿಳಿ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಳ್ಳಬಾರದು. ಜೊತೆಗೆ ಅಡುಗೆಯಲ್ಲಿ ಬದನೆಕಾಯಿ ಬಳಸಬಾರದು. ಇವತ್ತು ನಿಮಗೆ ಬೇಕಿದ್ದರೆ ಗಾಯತ್ರಿ ದೇವಿಯ ಮೂಲ ಮಂತ್ರವಾದ ಈ ಮಂತ್ರವನ್ನು ಹೊರಗಡೆ ಕೇಳಿಸದೆ ಮನಸ್ಸಿನಲ್ಲಿ ಜಪ ಮಾಡಿಕೊಳ್ಳಿ. ಗಾಯತ್ರಿ ಮಂತ್ರಕ್ಕಿಂತ ಶಕ್ತಿಯುತವಾದ ಮಂತ್ರ ಮತ್ತೊಂದಿಲ್ಲ. ಹಾಗೆ ಈ ತಾಯಿಗಿಂತಲೂ ಶಕ್ತಿಯುತವಾದ ದೇವಿ ಮತ್ತೊಬ್ಬರಿಲ್ಲ. ಗಾಯತ್ರಿ ಮಂತ್ರದ ಜೊತೆಗೆ ಪ್ರತಿಯೊಬ್ಬರು ಓಂ ನಮೋ ಗಾಯತ್ರಿ ಮಾತ್ರೆ ಎಂದು ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ಜಪಿಸಿದರೆ ತಪ್ಪದೆ ಒಳ್ಳೆ ಫಲ ಇರುತ್ತದೆ. ಹಾಗೆ ಗಾಯತ್ರಿ ದೇವಿಯ ಅನುಗ್ರಹ ಕೂಡ ತಪ್ಪದೇ ಸಿಗುತ್ತದೆ. ಈ ಮಂತ್ರವನ್ನು ಕೂಡ ನೀವು ಮೌನವಾಗಿಯೇ ಜಪಿಸಬೇಕು. ಯಾವಾಗಲೂ ಶಬ್ದ ಮಂತ್ರವನ್ನು ಮೌನವಾಗಿ ಜಪಿಸಿದಾಗ ಮಾತ್ರವೇ ಅದಕ್ಕೆ ತಕ್ಕ ಫಲ ಸಿಗುತ್ತದೆ. ಇನ್ನು ನಿಮಗೆ ಸಹಾಯ ಇದ್ದರೆ ದುರ್ಗಾದೇವಿಗೆ ಸಂಬಂಧಿಸಿದ ದೇವಿ ಖಡ್ಗಮಾಲ, ದುರ್ಗಾ ಅಷ್ಟೋತ್ತರ, ಕನಕದಾರ ಸ್ತೋತ್ರ, ದುರ್ಗಾ ಅಷ್ಟೋತ್ತರ ಶತನಾಮ ಸ್ತೋತ್ರ, ಲಲಿತಾ ಸಹಸ್ರನಾಮ ಸ್ತೋತ್ರ ಇವುಗಳಲ್ಲಿ ಎಲ್ಲವನ್ನು ಅಥವಾ ಯಾವುದಾದರೂ ಒಂದನ್ನು ಜಪ ಮಾಡಿ. ಒಂದು ವೇಳೆ ನಿಮಗೆ ನಾನು ಹೇಳಿದಂತ ಯಾವ ಮಂತ್ರವನ್ನು ಕೂಡ ಓದಲು ಸಮಯ ಇಲ್ಲದಿದ್ದರೆ ಅಥವಾ ಸಾಧ್ಯವಾಗದಿದ್ದರೆ ಓಂ ಶ್ರೀ ಮಾತ್ರೆ ನಮಃ ಎಂಬ ಮಂತ್ರದಿಂದ ಕೂಡ ದೇವಿಯನ್ನು ಪೂಜಿಸಬಹುದು. ನಾಳಿನ ವಿಡಿಯೋದಲ್ಲಿ ನವರಾತ್ರಿಯ 3ನೇ ದಿನದ ಕತೆ, ಪೂಜಾ ವಿಧಾನ, ದೇವಿಯ ಯಾವ ಅವತಾರವನ್ನು ಪೂಜಿಸಬೇಕು, ಅವರ ಜನ್ಮ ರಹಸ್ಯ ಮುಂತಾದವುಗಳನ್ನು ತಿಳಿಸಿಕೊಡ್ತೀನಿ. ವಿಡಿಯೋ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.